ಇವರೇನೋ ಇವತ್ತು ಆರೋಪ ಮಾಡಲಿ ರಮೇಶನ ಅವರ ಹನಿ ಟ್ಯಾಪಿಗೆ ರೂವಾರಿ BYV ಮತ್ತು DKC ಅಂತೇಳಿ ಆರೋಪ ಮಾಡ್ತಾ ಇದ್ದಾರೆ. ಯಾವುದೇ ಆರೋಪ ಮಾಡಿದ್ರು ಅಸಿದ್ಧ ಆಗೋದು ಮಾತ್ರ ಭಾಳ ಕಷ್ಟ. ಇನ್ನು ಅದೊಂದು ಆದ್ರೆ ಇನ್ನು ಎರಡನೇದು ಹೇಳ್ತೇನೆ ನಿಮಗೆ, ಈ ವಿಜಯೇಂದ್ರ ಅವ್ರನ್ನ ಅಥವಾ ಅವ್ರ ಅಪ್ಪನ ಅಧಿಕಾರದಿಂದ ಇಳಿಸೋದು ನಮ್ಮ ಯತ್ನಾಳಿಗೆ ಸಾಧ್ಯನಾ ಅಂತ. ಯಾಕಂದ್ರೆ ಈಗ ಹೊರಗೆ ಬಂದು ಬಿದ್ದಿದ್ದಾರೆ ಈಗ ಅವರು ತಮ್ಮ ಪಾರ್ಟಿಯಿಂದ. ಇವತ್ತು ಹೊಸ ಪಾರ್ಟಿ ಕಟ್ಟೋ ಶಕ್ತಿನೂ ಭಾಳ ಕಷ್ಟ ಅದ, ಶಕ್ತಿನೂ ಕಡಿಮೆ ಅದ. ಯಾಕಂದ್ರೆ ಒಂದು ಪಾರ್ಟಿ ಕಟ್ಟೋ ಹುಡುಗಾಟಲ್ಲ ಇಂಥ ಪ್ರಸಂಗದಲ್ಲ. ಇನ್ನು BJPಯಲ್ಲೇ ಮುಂದುವರಿತೀನೋ ಅನ್ನೋಂಥ ಮಾತು ಮಾತಾಡ್ತಾ ಇದ್ದಾರೆ. ಇನ್ನು BJPಗರು ದಿನಕ್ಕಿಂತ ಕಚ್ಚಾಡುವಂಥ ವ್ಯಕ್ತಿಗಳು ಇಟ್ಕೊಂಡ್ರೆ ಅವ್ರ ಪಕ್ಷಕ್ಕೆ ಏನು ಲಾಭ ಆಯಿತು? 2020 ದೂರಿಲ್ಲ, ಬಂದೇ ಬಿಡ್ತು. ಹೀಗಾಗಿ ಈ ಹಗರಣಗಳ ಮಧ್ಯದಲ್ಲೇ BJP ಅನ್ನುವಂಥ ಪಕ್ಷ ಕರ್ನಾಟಕದಲ್ಲೇ ಭಾಳಷ್ಟು ಹೊಡೆತ ತಿನ್ನುವುದರಲ್ಲಿ ಎರಡು ಮಾತಿಲ್ಲ. ಅದಕ್ಕಾಗಿ ಈ ನಮ್ಮ ಬಸವನಗೌಡ ಪಾಟೀಲ್ ಯತ್ನಾಳರ ಮತ್ತೆ ಮುಂದುವರಿದ ದಾಳಿಯನ್ನು BJP ಯಾವ ರೀತಿಯಾಗಿ ಸ್ವೀಕಾರ ಮಾಡ್ಬೋದು ಮತ್ತು ಇವರಲ್ಲಿ ಈಗಾಗಲೇ ಅವರೆಲ್ಲ ಭಯ ಹುಟ್ಟಲಿ ಅಂತೇಳಿ ಅವ್ರನ್ನ ತೆಗೆದು ಹಾಕಿದ್ರು. ಅವರು ಈ ಒಂದು ಭಿನ್ನಮತಿಯರಿಗೆ ಭಯ ಹುಟ್ಟಲಿ ಅಂತೇಳಿ ಅದನ್ನು ಹೊರಗೆ ಹಾಕಿದ್ರಿಂದ ಮತ್ತಷ್ಟು ಹೆಚ್ಚಿಗೆ ಆಯ್ತು ವಿನಃ ಕಡಿಮೆ ಆಗೋ ಪರಿಸ್ಥಿತಿ ಇಲ್ಲ. ಅಂದಾಗ ಮತ್ತು ಇವರಲ್ಲಿಯೇ ಕೆಲವ್ರಿಗೆ ಏನಾದರೂ ಟಾರ್ಗೆಟ್ ಮಾಡ್ಬೋದು ಹೈಕಮಾಂಡ, ಅಥವಾ ಇವ್ರನ್ನ ಒಳಗೆ ತೊಗೋಬೋದು, ಎಲ್ಲರೂ ನೋಡುವಂಥದ್ದು. ಆದರೆ ಸ್ವತಃ ನಮ್ಮ ಇವ್ರು ಗೌಡರು ಹೇಳ್ತಾರೆ, ಪಾಟೀಲರು ಅಂದರೆ ಅಥವಾ ನಮ್ಮ ಬಸವನಗೌಡ ಪಾಟೀಲ್ ಯತ್ನಾಳ್ ಏನು ಹೇಳ್ತಾರಪ್ಪ ಅಂದ್ರೆ, ನಾ ಪರಿಶೀಲನೆ ಮಾಡಿರಿ ಅಂತ ತಿಳ್ಕೊಳ್ಳೋದಿಲ್ಲ ಅಂತ ಹೇಳಿದ್ದಾರೆ. ಅಂದಾಗ ಹೈಕಮಾಂಡ್ ಇದನ್ನು ಒಪ್ತದನ ಈ ರೀತಿಯ ಹೈಕಮಾಂಡನ್ನು ಬ್ಲ್ಯಾಕ್ ಮೇಲ್ ಮಾಡುವಂಥ ವಿಷಯ ಒಪ್ಪಿಗೆ ಆಗ್ಬೋದಾ? ಯಾಕಂದ್ರೆ ಇವರು ಪ್ರತಿದಿನವೂ ಆ ವಿರೋಧ ಮಾತುಗಳು ಮಾತಾಡ್ತಾ ಬಂದ ಪಾರ್ಟಿಗೆ ಭಾಳಷ್ಟು ಡ್ಯಾಮೇಜ್ ಮಾಡಿದರು. ಅದಕ್ಕೆ ಕೊನೆಗೆ ಬೇಸತ್ತು ಏನು ಮಾಡಿದಾರಪ್ಪ ಅಂದ್ರೆ ಅವರು ಇಬ್ಬರಲ್ಲಿ ಒಬ್ಬರಪ್ಪ ಯಾರು ಹೆಚ್ಚು ಲಾಭದವ್ರ ಮಗ ಅಂತ ವಿಚಾರ ಮಾಡಿ ಅವರಿಗೆ ಯಡಿಯೂರಪ್ಪ ಮತ್ತು ಅವ್ರ ಮಗ ಹೆಚ್ಚು ಲಾಭ ಅನಿಸಿದಾರೆ ತೊಗೊಂಡಾರ. ಇನ್ನು ನಮ್ಮ ಯತ್ನಾಳರ ಮಾತನ್ನು ಕೇಳ್ಬೋದು, ಅವರು ಮತ್ತೊಮ್ಮೆ ಎನ್ಕ್ವೈರಿ ಮಾಡ್ಬೋದಾ? ನೋಡು ಏನಾಗ್ತದೆ ಅಂತೇಳಿ. ಏನೋ ಆಗಲಿ, ಈ ಸಲ ಮಾತ್ರ ಈಗಿನ ಪರಿಸ್ಥಿತಿಯಲ್ಲಿ ಮಾತ್ರ ಯತ್ನಾಳರ ತುತ್ತ ಪಾರ್ಟಿಯಲ್ಲೇ ತೆಗೆದುಕೊಳ್ಳುವ ಸಾಧ್ಯತೆಗಳು ಭಾಳ ಕಡಿಮೆ. ಸ್ವತಃ ಅವರು ಅದ್ರ ಸಹಿತ ಪರಿಶೀಲನೆ ಮಾಡಂತ ಹೇಳಿಲ್ಲ, ಅದನ್ನು ನೆಪ ಇಟ್ಕೊಂಡು ಮುಂದೆ ಹಾಕ್ತಾ ಹೋಗುವಂಥದ್ದು ಸಾಮಾನ್ಯವೆಲ್ಲ ಪಾರ್ಟಿಗಳಲ್ಲೇ ಅದು ಇಲ್ಲಿ ನಡೀತದೆ ಅಂತ ಹೇಳ್ತಾ, ಇದು ನಿಮಗೆ ಲೈಕ್ ಆಗಿರ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ಆಗೋದು ನಿಲ್ಲಿಸ್ಬೇಡ್ರಿ. H60 ನ್ಯೂಸ್ ಅರ್ಥಾತ್ ಸೀತಾರಾಮ ಸತ್ಯದ ಕೈಗನ್ನಡಿ.